ರಾಜ್ಯದ ವಾಹನ ಮಾಲೀಕರಿಗೆ ಬಿಗ್ ರಿಲೀಫ್. HSRP ಅಳವಡಿಸದವರ ಮೇಲೆ ಸದ್ಯಕ್ಕಿಲ್ಲ ಕ್ರಮ. ಯಾವುದೇ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆ. ಹೀಗಾಗಿ ಕೋರ್ಟ್ ನಿರ್ದೇಶನ ನೀಡುವವರೆಗೂ ಕೂಡ ಯಾವುದೇ ಕ್ರಮವನ್ನು ಸಾರಿಗೆ ಇಲಾಖೆ ತಗೊಳ್ಳಲ್ಲ, ನಡೆಸುವಂತಿಲ್ಲ, ಹಾಕುವಂತಿಲ್ಲ. HSRP ಅಳವಡಿಸದವರ ಮೇಲೆ ಕ್ರಮಕ್ಕೆ ಮುಂದಾಗಿದ್ದ ಸಾರಿಗೆ ಇಲಾಖೆ. ಈಗಾಗಲೇ 5 ಬಾರಿ ಗಡುವು ವಿಸ್ತರಣೆ ಮಾಡಿರುವ ಸಾರಿಗೆ ಇಲಾಖೆ 1.5 ವರ್ಷದಿಂದ 56,40,000 ವಾಹನಗಳಿಗೆ HSRP ಅಳವಡಿಕೆ ಮಾಡಲಾಗಿದೆ. 1.44 ಕೋಟಿ ವಾಹನಗಳಿಗೆ ಇನ್ನೂ ಕೂಡ HSRP ನಂಬರ್ ಪ್ಲೇಟ್ ಅನ್ನು ಅಳವಡಿಸಲಾಗಿಲ್ಲ. ಹೆಚ್ಚಿನ ವಾಹನ ಮಾಲೀಕರು HSRP ಅಳವಡಿಕೆಗೆ ನಿರಾಸಕ್ತಿಯನ್ನು ಹೊಂದಿದ್ರು. ಹಾಗಾಗಿ ಗಡುವನ್ನು ಕೊಡ್ತಾನೆ ಬಂತಿತ್ತು ಸಾರಿಗೆ ಇಲಾಖೆ. ಈಗ ಹೈಕೋರ್ಟ್ ಕೂಡ ಇಂಥದ್ದೊಂದು ನಿರ್ದೇಶನವನ್ನು ನೀಡಿದೆ. ಹೈಕೋರ್ಟ್ ಈಗ ಹೇಳೋವರೆಗೂ ಅದನ್ನು ಮಾಡೋ ಹಾಗಿಲ್ಲ. ಹೀಗಾಗಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಅರಿವು ಮೂಡಿಸೋಕೆ ನಿರ್ಧಾರ ಮಾಡಲಾಗಿದೆ. ಶಿಬಿರಗಳನ್ನು ಆಯೋಜನೆ ಮಾಡಿ ಅರಿವು ಮೂಡಿಸೋಕೆ ಸಾರಿಗೆ ಇಲಾಖೆ ನಿರ್ಧಾರ ಮಾಡಿದೆ. HSRP ಅಳವಡಿಸದವರ ಮೇಲೆ ಸದ್ಯಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಡ್ರಿ ಅಂತ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಹೈಕೋರ್ಟ್ ಸೂಚನೆ ಕೊಟ್ಟಿದ ಮೇಲೆ ಅದನ್ನು ಪಾಲಿಸಲೇಬೇಕು. ಯಾರೇ ಆದರೂ ಕೂಡ ಕಾನೂನಿನ ಮುಂದೆ ಯಾರು ಕೂಡ ದೊಡ್ಡವರಲ್ಲ. ಕಾನೂನೇ ಸಮ. ಈಗಾಗಲೇ 5 ಬಾರಿ ಗಡುವನ್ನು ವಿಸ್ತರಣೆ ಮಾಡಲಾಗಿತ್ತು. ಒಂದಿಷ್ಟು ಜನ ನಿರಾಸಕ್ತಿನ ತೋರಿಸಿದ್ರು. 1.44 ಕೋಟಿ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿಲ್ಲ. ಹೆಚ್ಚಿನ ವಾಹನ ಮಾಲೀಕರು ಈ ಅಳವಡಿಕೆಗೆ ನಿರಾಸಕ್ತಿನ ತೋರಿಸಿದ್ರು. ಹೀಗಾಗಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಅರಿವು ಮೂಡಿಸೋಕೆ ನಿರ್ಧಾರ ಮಾಡಲಾಗಿತ್ತು. ಇನ್ನು ಶಿಬಿರಗಳನ್ನು ಆಯೋಜನೆ ಮಾಡಿ ಅರಿವು ಮೂಡಿಸೋಕೆ ನಿರ್ಧಾರವನ್ನು ಸಾರಿಗೆ ಇಲಾಖೆ ಮಾಡಿತ್ತು. ಈಗ ರಾಜ್ಯದ ವಾಹನ ಮಾಲೀಕರಿಗೆ ಇದು ಹೈಕೋರ್ಟ್ ಕೊಟ್ಟಿರುವಂಥ ಸೂಚನೆ ನಿರ್ದೇಶನ ಏನಿದೆ ಅದು ಸದ್ಯಕ್ಕೆ ಒಂದಿಷ್ಟು ರಿಲೀಫ್ ಕೊಟ್ಟಿದೆ. ಹಾಗಾಗಿ ಸದ್ಯಕ್ಕೆ ಯಾವುದೇ ವಾಹನಗಳು HSRP ನಂಬರ್ ಪ್ಲೇಟ್ ಅಳವಡಿಸದೇ ಇರುವಂತಹ ಯಾವುದೇ ವಾಹನದ ಮೇಲೆ ಕ್ರಮವನ್ನು ಸಾರಿಗೆ ಇಲಾಖೆ ಕೈಗೊಳ್ಳಬಾರ್ದು ಅಂತ ಈ ಹೈಕೋರ್ಟ್. ಹೋದ ವರ್ಷ ಆಗಸ್ಟ್ 17ರಂದು ನಾವು ಅಧಿಸೂಚನೆಯನ್ನು ತಂದಿದ್ವಿ ಮತ್ತು ಸರ್ಕ್ಯುಲರ್ಸ್ ಇಲಾಖೆಯನ್ನು ಮಾಡಿದ್ವಿ. ಅದಾದ ಮೇಲೆ ಉಚ್ಚ ನ್ಯಾಯಾಲಯದಲ್ಲಿ ಕೆಲವು ಕೇಸುಗಳು ಬಾಕಿ ಇರೋದ್ರಿಂದ ಅವಾಗ ಎಕ್ಸ್ಟೆನ್ಷನ್ಸ್ ಮಾಡ್ತಾ ಬಂದಿದ್ವಿ. 4-5 ಎಕ್ಸ್ಟೆನ್ಷನ್ ಮಾಡಿದ್ದೀವಿ. ಡಿಸೆಂಬರ್ 31ವರೆಗೆ ನಾವು ಯಾವುದೇ ರೀತಿಯಾದಂಥ ವಾಹನಗಳ ಮೇಲೆ ದಂಡ ಹಾಕೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ನಾವು ಈಗಾಗಲೇ ಎಕ್ಸ್ಟೆನ್ಷನ್ ಟೈಮ್ ಕೊಟ್ಟಿರೋದ್ರಿಂದ ಇಲ್ಲಿವರೆಗೆ ರಾಜ್ಯದಲ್ಲಿ ಸುಮಾರು 56,60,000 ವಾಹನಗಳಿಗೆ HSRP ಅಳವಡಿಸಿಕೊಂಡಿದ್ದಾರೆ. ಇನ್ನು ಸುಮಾರು 1,44,45,40,000 ವಾಹನಗಳಿಗೆ ಅಳವಡಿಸಬೇಕಾಗಿದೆ. ಈಗಾಗಲೇ 1 ವರ್ಷ ಮೇಲಾಯಿತು. ಹೋದ ವರ್ಷ ಆಗಸ್ಟ್ 17ರಂದು ನಾವು ಅಧಿಸೂಚನೆಯನ್ನು ತಂದಿದ್ವಿ ಮತ್ತು ಸರ್ಕ್ಯುಲರ್ಸ್ ಇಲಾಖೆಯನ್ನು ಮಾಡಿದ್ವಿ. ಅದಾದ ಮೇಲೆ ಉಚ್ಚ ನ್ಯಾಯಾಲಯದಲ್ಲಿ ಕೆಲವು ಕೇಸುಗಳು ಬಾಕಿ ಇರೋದ್ರಿಂದ ಅವಾಗ ಎಕ್ಸ್ಟೆನ್ಷನ್ಸ್ ಮಾಡ್ತಾ ಬಂದಿದ್ವಿ. 4-5 ಎಕ್ಸ್ಟೆನ್ಷನ್ ಮಾಡಿದ್ದೀವಿ. ಡಿಸೆಂಬರ್ 31ವರೆಗೆ ನಾವು ಯಾವುದೇ ರೀತಿಯಾದಂಥ ವಾಹನಗಳ ಮೇಲೆ ದಂಡ ಹಾಕೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ನಾವು ಈಗಾಗಲೇ ಎಕ್ಸ್ಟೆನ್ಷನ್ ಟೈಮ್ ಕೊಟ್ಟಿರೋದ್ರಿಂದ ಇಲ್ಲಿವರೆಗೆ ರಾಜ್ಯದಲ್ಲಿ ಸುಮಾರು 56,60,000 ವಾಹನಗಳಿಗೆ HSRP ಅಳವಡಿಸಿಕೊಂಡಿದ್ದಾರೆ. ಇನ್ನು ಸುಮಾರು 1,44,45,40,000 ವಾಹನಗಳಿಗೆ ಅಳವಡಿಸಬೇಕಾಗಿದೆ.